ಪರವಶನಾದೆನೋ ಅರಿಯುವ ಮುನ್ನವೇ ಅಧ್ಯಾಯ 19 ಅಂದು ಆಯುಧ್ ಆಫೀಸಿಗೆ ಬಂದ ಕೂಡಲೇ ಅವನ ಕಣ್ಣುಗಳು ಹೊರಳಿದ್ದು ಸಹಸ್ರ ಕೂರುತ್ತಿತ್ತು ಜಾಗದ ಕಡೆಗೆ. ಆದರೆ ಅಲ್ಲಿ ಅವಳು ಕಾಣಿಸಲಿಲ್ಲ. ಸಮಯ ನೋಡಿಕೊಂಡ. ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಇವಳಿಗೆ. ಆಫೀಸನ್ನು ಇವಳ ಮಾವನ ಮನೆ ಅಂದುಕೊಂಡಿದ್ದಾಳ. ಇನ್ನೂ ಬಂದಿಲ್ಲ. ಬರ್ಲಿ, ಮಾಡ್ತೀನಿ ಎಂದುಕೊಂಡು ತನ್ನ ಕ್ಯಾಬಿನ್ನಲ್ಲಿ ಬಂದು ಕುಳಿತನು. ಅರ್ಧ ಗಂಟೆಯ ಬಳಿಕ ಮತ್ತೆ ಹೊರಬಂದು ನೋಡಿದ. ಆದರೆ ಈಗಲೂ ಸಹಸ್ರ ಬಂದಿರಲಿಲ್ಲ. ಅಮಿತ್ನನ್ನು ಕರೆಸಿ, ಸಹಸ್ರ ಇಲ್ಲಿ, ಯಾಕೆ ಇನ್ನೂ ಬಂದಿಲ್ಲ? ಅವಳಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ವಾ? ಫೋನ್ ಮಾಡಿ ವಿಚಾರಿಸು ಎಲ್ಲಿದ್ದಾಳೆ ಅಂತ ಎಂದನು. ಸರ್, ಅವಳು ಲೀವಲ್ಲಿದ್ದಾಳೆ ಎಂದ ಅಮಿತ್. ವಾಟ್, ಲೀವ್? ಅವಳಿಗೆ ಯಾರು ಲೀವ್ ಕೊಟ್ಟಿದ್ದು ಎಂದನು ಹುಬ್ಬು ಬೆಸೆದು. ಆರ್ಯ ಸರ್ ಎಂದಾಗ ಸಿಟ್ಟು ಬಂದಿತ್ತು ಹುಡುಗನಿಗೆ. ಸೀದಾ ಆರ್ಯನ ಕ್ಯಾಬಿನಿಗೆ ನಡೆದನು. ಆರ್ಯ ಲ್ಯಾಪ್ಟಾಪ್ ತೆರೆದು ಏನೋ ಕೆಲಸದಲ್ಲಿ ತೊಡಗಿದ್ದ. ಆರ್ಯ, ಅವಳಿಗೆ ನನ್ನನ್ನು ಕೇಳದೆ ಯಾಕೆ ಲೀವ್ ಕೊಟ್ಟೆ ಎಂದನು. ತಲೆ ಎತ್ತಿ ಅವನನ್ನು ನೋಡಿದವನು, ಯಾರಿಗೆ ಎಂದನು ಆರ್ಯ. ಸಹಸ್ರ. ಯಾಕೆ ಅಂದ್ರೆ ಅವಳಿಗೆ ಲೀವ್ ಬೇಕಿತ್ತಂತೆ, ಕೊಟ್ಟೆ. ಯಾಕೆ, ನಮ್ಮ ಕಂಪನಿಯಲ್ಲಿ ಯಾವ ಎಂಪ್ಲಾಯಿಗೂ ಲೀವ್ ಕೊಡಬಾರ್ದು ಅಂತ ರೂಲ್ಸ್ ಏನಾದ್ರೂ ಇದ್ಯಾ ಎಂದನು ಅವನನ್ನೇ ದಿಟ್ಟಿಸಿ. ರೂಲ್ಸ್ ಇಲ್ಲ, ಆದ್ರೆ ಅವಳ ವಿಚಾರದಲ್ಲಿ ಎಲ್ಲಾ ನಿರ್ಧಾರವನ್ನು ನಾನೇ ಮಾಡಬೇಕು. ಯಾಕೆ ಅಂದ್ರೆ ಅವಳನ್ನು ರೆಕಮೆಂಡ್ ಮಾಡಿ ಕೆಲಸ ಕೊಟ್ಟಿರುವುದು ನಾನು ಎಂದನು ಎಂದಿನಂತೆ ಗಂಭೀರ ದನಿಯಲ್ಲಿ. ಈ ವಿಷಯ ಡ್ಯಾಡಿಯ ಕಿವಿಗೆ ಬಿದ್ರೆ ಓಕೆನಾ? ನೀನು ಯಾವುದೋ ಹುಡುಗಿಯ ವಿಚಾರವನ್ನು ಪರ್ಸ್ನಲ್ ಆಗಿ ತಗೊಂಡು ತೊಂದರೆ ಕೊಡ್ತಿದ್ಯಾ ಅಂತ ಗೊತ್ತಾದ್ರೆ? ಏನುವಾಗಲೇ ಗೊತ್ತಾಗ್ಲಿ ಬಿಡು. ನಾನು ನಿನ್ನ ಹಾಗೆ ಯಾರಿಗೂ ಹೆದರುವವನಲ್ಲ. ಯಾರಿಗೆ ಏನು ಉತ್ತರ ಕೊಡಬೇಕೋ ಕೊಡುತ್ತೇನೆ. ಆದರೆ ಸಹಸ್ರ ವಿಷಯದಲ್ಲಿ ಇನ್ನು ಮುಂದೆ ನೀನು ತಲೆ ಹಾಕಬಾರದು ಅಷ್ಟೇ ಎಂದು ಹೇಳಿ ಅಲ್ಲಿಂದ ಹೊರ ನಡೆದುಬಿಟ್ಟ. ಆ ಹುಡುಗಿಯ ಬಗ್ಗೆ ಇವನ್ಯಾಕೆ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ದಾನೆ? ಇವರಿಬ್ಬರ ಮಧ್ಯೆ ಏನೋ ಇದೆ. ಅದೇನು ಅಂತ ಆದಷ್ಟು ಬೇಗ ಕಂಡುಹಿಡಿಯಬೇಕು ಎಂದುಕೊಂಡಿದ್ದ ಆರ್ಯ. ಮರುದಿನ ಆಯುಧ್ನನ್ನು ಎದುರಿಸುವುದೇ ದೊಡ್ಡ ಸಾಹಸವಾಗಿತ್ತು ಸಹಸ್ರಳಿಗೆ. ಮೊದಲೇ ಅವಳನ್ನು ಕಂಡ್ರೆ ಕಿಡಿಕಾರುತ್ತಾನೆ. ಸಂಗಪುಟ್ಟ ತಪ್ಪುಗಳನ್ನು ಹುಡುಕಿ ಕೆದಕಿ ಬೈಯುತ್ತಾನೆ. ಹೀಗಿರುವಾಗ ಅವಳಿಗೆ ಹೇಳದೆ ಲೀವ್ ತೆಗೆದುಕೊಂಡಿರುವಾಗ ಅದೆಷ್ಟು ಸಿಟ್ಟು ಬಂದಿರಬಹುದೆಂದು ಒಳಗೊಳಗೆ ಭಯವಾಗುತ್ತಿತ್ತು. ರೆಡಿಯಾಗುವಾಗ ಕನ್ನಡಿಯ ಮುಂದೆ ನಿಂತು, ದೇವ್ರೆ, ಇವತ್ತು ನೀನೇ ನನ್ನನ್ನು ಕಾಪಾಡಬೇಕು. ಆ ತಿಗಣೆ ರಾಜ ಮತ್ತೇನು ಕಾಟ ಕೊಡಬೇಕೆಂದು ಕಾಯ್ತಾ ಕೂತಿದ್ದಾನೋ ಗೊತ್ತಿಲ್ಲ ಎಂದುಕೊಂಡು ನಿಟ್ಟುಸಿರು ಬಿಟ್ಟವಳು ತನ್ನ ಬ್ಯಾಗ್ ಎತ್ತಿಕೊಂಡು ಹೊರಬಂದಳು. ಅಂದು ಆಯುಧ್ ಅವಳಿಗಾಗಿಯೇ ಕಾಯುತ್ತಿದ್ದನು. ಅಷ್ಟು ಸಾಲದೆ ಆಫೀಸಿಗೆ ಎಂದಿಗಿಂತ ಸ್ವಲ್ಪ ಬೇಗನೆ ಬಂದು ಕಾಯುತ್ತಿದ್ದನು. ಅವಳು ಬಂದ ತಕ್ಷಣ ಅವಳನ್ನು ತನ್ನ ಕ್ಯಾಬಿನ್ಗೆ ಬರಹೇಳಿದ್ದ. ಅನ್ಕೊಂಡೆ, ಇನ್ನೂ ಯಾಕೆ ಈ ದೂರ್ವಾಸ ಮುನಿ ಕರೆದಿಲ್ಲ ಅಂತ. ದೇವ್ರೆ, ನೀನೇ ನನ್ನನ್ನು ಕಾಪಾಡಬೇಕು ಎಂದುಕೊಂಡು ಎದ್ದು ಅವನ ಕ್ಯಾಬಿನ್ಗೆ ಬಂದಳು. ಬನ್ನಿ ಮಿಸ್ ಸಹಸ್ರ ಎಂದನು ವ್ಯಂಗ್ಯವಾಗಿ. ಅವನ ದನಿಯಿಂದಲೇ ತಿಳಿದು ಹೋಯಿತು ಅವಳಿಗೆ ಅವನು ಎಷ್ಟು ಉರಿದುಕೊಂಡಿದ್ದಾನೆಂದು. ಅವನ ಮುಂದೆ ಬಂದು ನಿಂತಳು ಸಹಸ್ರ. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚಾಲಾಕಿ ಇದ್ಯಾ ಕಣೆ ನೀನು. ನಾನು ಲೀವ್ ಕೊಡಲಿಲ್ಲ ಅಂತ ನನ್ನ ಅಣ್ಣನನ್ನು ಕೇಳಿಕೊಂಡು ಹೋಗೋದು. ವಾವ್ ಎಂದನು. ಹೌದು, ನೀವು ಅತಿಯಾಗಿ ವರ್ತಿಸುವಾಗ ನಾನೇನು ಮಾಡಲು ಸಾಧ್ಯ? ನೀವು ಎಲ್ಲರನ್ನೂ ಟ್ರೀಟ್ ಮಾಡುವಂತೆ ನನ್ನನ್ನು ಮಾಡಿದ್ದರೆ ನಾನು ನಿಮ್ಮ ಹತ್ತಿರವೇ ಲೀವ್ ಕೇಳಿ ಹೋಗ್ತಿದ್ದೆ ಎಂದಳು. ಅವಳನ್ನೇ ದಿಟ್ಟಿಸಿದ ಆರ್ಯ. ಬೇರೆ ಯಾರೇ ಇದ್ದರೂ ಆ ನೋಟಕ್ಕೆ ಹೆದರಿ ಹೋಗುತ್ತಿದ್ದರು. ಆದ್ರೆ ಅವಳು ಮಾತ್ರ ದಿಟ್ಟೆಯಂತೆ ನಿಂತಿದ್ದಳು. ಇಷ್ಟು ದಿನ ನೀನು ನೋಡಿದ್ದು ಏನೇನೂ ಅಲ್ಲ ಕಣೆ. ಕೆಲಸ ಅಂದ್ರೆ ಏನು ಅಂತ ಇನ್ನು ಮುಂದೆ ಕಲಿಸುತ್ತೇನೆ ಎಂದವನ 10 ಫೈಲ್ಗಳನ್ನು ಅವಳ ಮುಂದೆ ಇರಿಸಿದವನು, ಇದೆಲ್ಲ ಇವತ್ತೇ ಮುಗಿಯಬೇಕು. ಎಲ್ಲ ರಿಪೋರ್ಟ್ ನಾಳೆ ಬೆಳಗ್ಗೆಯಷ್ಟರಲ್ಲಿ ನನಗೆ ಬೇಕು ಎಂದನು. ಅದನ್ನು ಅವಳು ಮೊದಲೇ ಊಹಿಸಿದ್ದಳು. ಏನು ಹೇಳದೆ ಅದೆಲ್ಲವನ್ನು ಎತ್ತಿಕೊಂಡಳು. ಬಾಗಿಲ ಬಳಿ ಹೋಗಿ ಅಲ್ಲಿಯೇ ನಿಂತವಳು, ಇದೆಲ್ಲ ಹೆಚ್ಚು ದಿನ ನಡೆಯಲ್ಲ ಸರ್. ನನಗೆ ನನ್ನ ಕೆಲಸದ ಮೇಲೆ ನಿಷ್ಠೆ ಇದೆ. ಅದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ. ಹೆಚ್ಚು ದಿನ ನಾನಿಲ್ಲಿ ಕೆಲಸ ಮಾಡೋದಿಲ್ಲ. ಮುಂದಿನ ತಿಂಗಳು ನನ್ನ ಮದುವೆ. ಹೆಚ್ಚಾದರೆ ಈ 1 ತಿಂಗಳು ಮಾತ್ರವೇ ಕೆಲಸ ಮಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ನಡೆದು ಬಿಟ್ಟಳು. ಮದುವೆ ಎಂದಾಕ್ಷಣ ಅದೇಕೋ ಅವನ ಮುಷ್ಟಿ ಬಿಗಿಯಿತು. ಅವನು ಕೊಟ್ಟಿದ್ದ ಕೆಲಸವನ್ನು ಮಾಡುತ್ತಾ ಕುಳಿತ ಸಹಸ್ರಳಿಗೆ ಸಮಯ ಹೋಗಿದ್ದೇ ತಿಳಿಯಲಿಲ್ಲ. ಅದಾಗಲೇ ಕತ್ತಲಾಗಿತ್ತು. ಬೆಳಿಗ್ಗೆಯಿಂದ ಸ್ವಲ್ಪವೂ ರೆಸ್ಟ್ ತೆಗೆದುಕೊಳ್ಳದೆ ಒಂದೇ ಸಮನೆ ಕೆಲಸ ಮಾಡುತ್ತಿದ್ದವಳಿಗೆ ಬಹಳವೇ ಸುಸ್ತಾಗಿತ್ತು. ಕಣ್ಣು ಎಳೆಯತೊಡಗಿತ್ತು. ಹಾಗೆ ಟೇಬಲ್ ಮೇಲೆಯೇ ತಲೆಯಿಟ್ಟು ನಿದ್ರಿಸಿಬಿಟ್ಟಳು ಸಹಸ್ರ. ಕತ್ತಲಾದ ನಂತರ ಯಾರೂ ಆಫೀಸಿನಲ್ಲಿ ಉಳಿಯುವುದಿಲ್ಲ. ಹಾಗೇನಾದರೂ ಉಳಿದರೆ ಅವರು ಹೋದ ನಂತರವೇ ಆಯುಧ್ ಹೊರಡುವುದು. ಅವನು ಸಿಸಿ ಕ್ಯಾಮೆರಾದಲ್ಲಿ ಎಲ್ಲವನ್ನೂ ಗಮನಿಸುತ್ತಿದ್ದ. ಎಲ್ಲರೂ ಹೊರಟ ಬಳಿಕವೂ ಸಹಸ್ರ ಇನ್ನೂ ಕೆಲಸ ಮಾಡುತ್ತಿದ್ದಳು. ಹಾಗೆ ನಿದ್ದೆ ಮಾಡುತ್ತಿರುವುದು ಸಹ ಕಂಡಿತು. ಎದ್ದು ಹೊರಬಂದವ ಅವಳ ಟೇಬಲ್ ಮೇಲೆ ಅಂಗೈ ಬಡಿದನು. ಅವಳು ಬೆಚ್ಚಿ ಎಚ್ಚರಗೊಂಡಳು. ಆಫೀಸಿಗೆ ನಿದ್ದೆ ಮಾಡೋಕ್ ಬಂದಿದ್ಯಾ, ಕೆಲಸ ಮಾಡೋಕ್ ಬಂದಿದ್ಯಾ ಎಂದನು. ಅವಳಿಗೆ ನಿಜಕ್ಕೂ ಬಹಳ ಸುಸ್ತಾಗಿತ್ತು. ಸಾರಿ ಸರ್, ಅದು ತುಂಬಾ ಟಯರ್ಡ್ ಆಗಿತ್ತು. ಇನ್ನು 2 ಫೈಲ್ ಇರೋದು, ಮುಗಿಸಿಬಿಡ್ತೇನೆ ಎಂದಳು. ಬೇಕಾಗಿಲ್ಲ, ಈಗಾಗಲೇ ಕತ್ತಲಾಗಿದೆ. ನೀನು ಕೆಲಸ ಮುಗಿಸುವವರೆಗೂ ನಾನು ಕಾಯುತ್ತಾ ಕೂರಬೇಕಾ? ಹೊರಡು ಮನೆಗೆ. ನಾಳೆ ಬಂದು ಕಂಪ್ಲೀಟ್ ಮಾಡು ಎಂದನು. ಅದನ್ನು ಕೇಳಿ ಆಶ್ಚರ್ಯವಾಯಿತು ಸಹಸ್ರಳಿಗೆ. ಇಂದು ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿಲ್ಲ ತಾನೆ ಎಂದುಕೊಂಡವಳು ಅವನ
ಕೈಯನ್ನು ಗಿಂಡಿದಳು. ಇಡಿಯಟ್, ಏನ್ ಮಾಡ್ತಾ ಇದ್ದೀಯಾ ಎಂದು ಗದರಿದ. ಏನಿಲ್ಲ ಸರ್, ಇದು ನೀವೇನಾ ಇನ್ವಾ ಎಂದ ಚೆಕ್ ಮಾಡುತ್ತಿದ್ದೆ ಎಂದಳು. ನೋಡು, ನಿನ್ನ ಇದೇ ಅಧಿಕ ಪ್ರಸಂಗತನ ಇಷ್ಟ ಆಗಲ್ಲ ನನಗೆ ಎಂದನು ಕೋಪದಲ್ಲಿ. ನಿಮ್ಮ ಇದೇ ಕೋಪ ನನಗೆ ಇಷ್ಟ ಆಗಲ್ಲ ಎಂದು ಅವಳು ಹೇಳುವಾಗ ಟೇಬಲ್ ಮೇಲೆ ಇಟ್ಟಿದ್ದ ಅವಳ ಫೋನ್ ರಿಂಗ್ ಆಯಿತು. ಅತ್ತ ಕಣ್ಣಾಯಿಸಿದ ಆಯುಧ್. ಧೀರಜ್ ಎಂಬ ಹೆಸರು ಕಂಡಿತು. ಅವನ ಮುಂದೆಯೇ ರಿಸೀವ್ ಮಾಡಿದವಳು, ಹೇಳಿ ಧೀರಜ್ ಎಂದಳು. ಅವನ ನೋಟ ಚೂಪಾಯಿತು. ಇನ್ನೂ ಆಫೀಸಲ್ಲಿಯೇ ಇದ್ದೆ ನಾನು, ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅದಕ್ಕೆ ಎಂದಳು. ನನ್ನ ಮುಂದೆನೆ ಯಾರದೋ ಜೊತೆ ಹಲ್ಲು ಕಿಸಿಯುತ್ತಾ ಮಾತಾಡುತ್ತಾಳೆ. ಬಾಸ್ ಎನ್ನುವ ಗೌರವವೇ ಇಲ್ಲ ಎಂದು ಸಿಡಿಮಿಡಿಕೊಂಡಿದ್ದ ಆಯುಧ್. ಅಯ್ಯೋ, ಅದೆಲ್ಲ ಏನು ಬೇಡ, ನಾನೇ ಹೋಗ್ತೀನಿ, ಅಷ್ಟೇನು ಲೇಟ್ ಆಗಿಲ್ಲ, ಸುಮ್ನೆ ನಿಮ್ಗೆ ಯಾಕೆ ತೊಂದರೆ, ಈಗ ಹೊರಡುತ್ತಿದ್ದೇನೆ ಎಂದವಳೆ ಅವನ ಕಡೆ ತಿರುಗಿಯೂ ನೋಡದೆ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಟೆ ಬಿಟ್ಟಳು ಸಹಸ್ರ. ಅವನು ಪೆಚ್ಚಾದ. ಅಂದು ಲಾಯರ್ ಅನ್ನು ಮನೆಗೆ ಬರಲು ಹೇಳಿದ್ದರು ವಿನಾಯಕ್. ಯಾಕೆಂದು ಯಾರಿಗೂ ಗೊತ್ತಿಲ್ಲ. ಆರ್ಯ, ಅರುಣಿಮಾ, ಆಯುಧ್ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿದ್ದರು. ಡ್ಯಾಡ್, ಏನು ಮಾಡಲು ಹೊರಟಿದ್ದೀರಾ ನೀವು, ಯಾಕೆ ಎಲ್ಲರನ್ನೂ ಬರಲು ಹೇಳಿದ್ದು ಕೇಳಿದ ಆರ್ಯ. ಆತುರ ಪಡಬೇಡ ಆರ್ಯ, ಸ್ವಲ್ಪ ಹೊತ್ತಲ್ಲಿ ನಿನಗೆ ಗೊತ್ತಾಗುತ್ತೆ ಎಂದರು. ಆರ್ಯನಿಗೆ ಕುತೂಹಲ, ಏನಿರಬಹುದು ಎಂದು. ಆಯುಧ್ ಮಾತ್ರ ತಲೆಕೆಡಿಸಿಕೊಳ್ಳದೆ ಫೋನು ನೋಡುತ್ತಾ ಕುಳಿತಿದ್ದನು. ಕೆಲ ಸಮಯದ ಬಳಿಕ ಲಾಯರ್ ಬಂದಿದ್ದರು. ಡ್ಯಾಡಿ, ಲಾಯರ್ ಅನ್ನು ಯಾಕೆ ಕರೆಸಿದ್ದೀರಾ ಮತ್ತೆ ಕೇಳಿದ ಆರ್ಯ. ಗೊತ್ತಾಗುತ್ತೆ ಇರೋ ಎಂದವರು ಲಾಯರ್ಗೆ ಕೂರಲು ಹೇಳಿದರು. ಹೇಳಿ ಸರ್, ಏನು ಬರಲು ಹೇಳಿದ್ದು ಕೇಳಿದರು ಲಾಯರ್. ಮಿಸ್ಟರ್ ನರೇಶ್, ನಾನು ವಿಲ್ ಮಾಡಬೇಕು ಅನ್ಕೊಂಡಿದ್ದೇನೆ ಎಂದಾಗ ತುಸು ಗಾಬರಿಯಾಯಿತು ಆರ್ಯನಿಗೆ. ಯಾರ ಹೆಸರಿಗೆ ವಿಲ್ ಮಾಡಲು ಹೊರಟಿದ್ದಾರೆ ಎಂದು. ಡ್ಯಾಡ್, ಈಗ ಯಾಕೆ ವಿಲ್ ಮಾಡಬೇಕು ಅನ್ಕೊಂಡಿದ್ದೀರಾ, ಈಗ ಅಂಥದ್ದೇನಾಯಿತು ಎಂದ ಆರ್ಯ. ಏನೂ ಆಗಿಲ್ಲ, ಆದ್ರೆ ನಾನು ಇನ್ನು ಎಷ್ಟು ವರ್ಷ ಬದುಕಿರುತ್ತೇನೋ ಗೊತ್ತಿಲ್ಲ, ಈಗಲೇ ಮಾಡಿಬಿಡೋಣ ಅಂತ ಎಂದರು ವಿನಾಯಕ್. ಛೇ, ಯಾಕೆ ಮಾವ ಹಾಗೆಲ್ಲ ಮಾತಾಡ್ತೀರಾ, ನಿಮಗೆ ಏನೂ ಆಗಲ್ಲ, ಹೇಳೋಕೆ ಆಗಲ್ಲ ಅಮ್ಮ, ಸಾವು ಯಾವಾಗ ಬೇಕಿದ್ರೂ ಬರಬಹುದಲ್ವಾ ಎಂದಾಗ, ಡ್ಯಾಡ್, ನೇರವಾಗಿ ವಿಷಯಕ್ಕೆ ಬನ್ನಿ, ನನಗೆ ಕೆಲಸ ಇದೆ, ಹೋಗ್ಬೇಕು. ಯಾರ ಹೆಸರಿಗೆ ವಿಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಎಂದನು ಆಯುಧ್. ನಮ್ಮ ಫ್ಯಾಮಿಲಿಯಲ್ಲಿ ಹುಟ್ಟುವ ಮೊದಲ ಮಗುವಿಗೆ ಅರ್ಧ ಆಸ್ತಿಯನ್ನು ಬರೆಯಬೇಕು, ಮಿಕ್ಕಿದ್ದು ನನ್ನ 2 ಮಕ್ಕಳಿಗೂ ಹಂಚಬೇಕು ಅನ್ಕೊಂಡಿದ್ದೇನೆ ಎಂದರು ವಿನಾಯಕ್ ಲಾಯರ್ ಕಡೆ ತಿರುಗಿ. ಅದನ್ನು ಕೇಳಿ ಇಬ್ಬರಿಗೂ ಆಘಾತವಾಗಿತ್ತು. ಅರ್ಧ ಆಸ್ತಿ ಮೊದಲ ಮಗುವಿಗೆ ಅಂದರೆ ಡ್ಯಾಡ್, ಏನು ಮಾತಾಡ್ತಾ ಇದ್ದೀರಾ ನೀವು, ಮೊದಲು ಹುಟ್ಟುವ ಮಗುವಿಗೆ ಅಂದರೆ ನಿಮ್ಮ ಮೊದಲ ಮಗನಿಗೆ ಈಗಾಗಲೇ ಮದುವೆ ಮಾಡಿದ್ದೀರಾ, ಆಬ್ವಿಯಸ್ಲಿ ಅವನಿಗೆ ಮೊದಲು ಮಗುವಾಗುತ್ತೆ, ನೀವು ಮಾಡ್ತಾ ಇರೋದು ಸರಿ ಅನಿಸುತ್ತಾ ನಿಮಗೆ ಎಂದನು ಆಯುಧ್ ಕೋಪದಲ್ಲಿ. ಅರೆ, ಆಸ್ತಿ ಮೇಲೆ ಅಷ್ಟು ಆಸೆ ಇದ್ದರೆ ನೀನು ಮದುವೆ ಆಗು, ಯಾರು ಬೇಡ ಅಂದಿದ್ದು, ನೋಡು, ಇದು ನನ್ನ ಸ್ವಯಾರ್ಜಿತ ಆಸ್ತಿ, ಸೊ ಯಾರ ಹೆಸರಿಗೆ ಆಸ್ತಿ ಬರೆಯಬೇಕು ಬಿಡಬೇಕು ಅನ್ನೋದು ನನಗೆ ಬಿಟ್ಟಿದ್ದು ಎಂದು ಬಿಟ್ಟರು ವಿನಾಯಕ್. ಆರ್ಯನಿಗೆ ದೊಡ್ಡ ತಲೆನೋವು ಶುರುವಾಯಿತು. ಅರುಣಿಮಾಳನ್ನು ಡೈವೋರ್ಸ್ ಕೊಡುವ ಬಗ್ಗೆ ಯೋಚಿಸುತ್ತಿದ್ದ. ಆದರೆ ವಿನಾಯಕ್ ದೊಡ್ಡ ಬಾಂಬ್ ಸಿಡಿಸಿದ್ದರು. ಡ್ಯಾಡ್, ಆಯು ಹೇಳ್ತಾ ಇರೋದು ಸರಿ ಇದೆ, ಅವನಿಗೆ ಮೋಸ ಆಗುತ್ತಲ್ವಾ ಎಂದನು ಆರ್ಯ. ಪದೇ ಪದೇ ಒಂದೇ ಮಾತನ್ನು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ, ನಾನು ನಿರ್ಧಾರ ಮಾಡಾಗಿದೆ ಅಷ್ಟೇ ಎಂದವರು ಲಾಯರ್ ಕಡೆ ತಿರುಗಿ, ಆಸ್ತಿಯನ್ನು ಇನ್ನೂ ಹುಟ್ಟದ ಮಗುವಿನ ಹೆಸರಿಗೆ ಮಾಡಲಿಕ್ಕೆ ಏನೆಲ್ಲ ಪ್ರೊಸೀಜರ್ ಆಗುತ್ತೋ ಸ್ಟಾರ್ಟ್ ಮಾಡಿ, ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋಕೆ ಆಗಲ್ಲ ಸರ್, ಮಗು ಹುಟ್ಟುವವರೆಗೂ ಲಿವಿಂಗ್ ಪರ್ಸನ್ ಪ್ರಾಪರ್ಟಿಯನ್ನು ಹೋಲ್ಡ್ ಮಾಡಬೇಕಾಗುತ್ತೆ, ಮಗು ಹುಟ್ಟಿದ ನಂತರ ಆಸ್ತಿಯೆಲ್ಲ ಮಗುವಿನ ಹೆಸರಿಗೆ ಹೋಗುತ್ತೆ ಎಂದರು ಲಾಯರ್. ಸರಿ, ಮಗು ಹುಟ್ಟುವವರೆಗೂ ಅರ್ಧ ಆಸ್ತಿ ನನ್ನ ಸೊಸೆಯ ಹೆಸರಿನಲ್ಲಿ ಇರುತ್ತೆ, ಯೋಚನೆ ಮಾಡಬೇಡಿ ಎಂದರು. ಅವಳಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ. ಆಯುಧ್ ಕೋಪದಲ್ಲಿ ಎದ್ದು ನಡೆದು ಬಿಟ್ಟ. ಸರಿ ಸರ್, ಹಾಗಾದರೆ ನಾನು ಪೇಪರ್ಸ್ ರೆಡಿ ಮಾಡುತ್ತೇನೆ, ಮತ್ತೆ ಏನೇ ಇದ್ದರೂ ಕಾಲ್ ಮಾಡಿ ಎಂದು ಅಲ್ಲಿಂದ ನಡೆದರು ಲಾಯರ್. ಆರ್ಯನಿಗೆ ದೊಡ್ಡ ತಲೆನೋವು ಶುರುವಾಯಿತು. ಒಂದನ್ನು ಪಡೆದುಕೊಂಡರೆ ಮತ್ತೊಂದನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಅವನು ದಿಯಾಳನ್ನು ಪ್ರೀತಿಸುತ್ತಿದ್ದಾನೆ. ಈ ವಿಷಯ ವಿನಾಯಕರಿಗೆ ತಿಳಿದರೆ ರೂಮಿಗೆ ಬಂದವ ಅತ್ತಿಂದಿತ್ತ ಓಡಾಡತೊಡಗಿದ. ಅಷ್ಟರಲ್ಲಿ ಅರುಣಿಮಾ ಅಲ್ಲಿಗೆ ಬಂದಿದ್ದಳು. ರೀ, ಏನಾಯಿತು ಎಂದಳು. ಏನಿಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗೆ ಹೋಗಿ ಬರ್ತೀನಿ ಎಂದು ದಿಯಾಳನ್ನು ಭೇಟಿಯಾಗಲು ಹೊರಟನು. ಮುಂದುವರಿಯುವುದು.